ಖಾಸಗಿ ಫೈನಾನ್ಸ್ ಕಂಪನಿಗಳು ಸಾಲಗಾರರಿಗೆ ಕಿರುಕುಳ ನೀಡುತ್ತಿರುವಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದರೂ ಈ ಕುರಿತು ಸೂಕ್ತ ಕ್ರಮ ವಹಿಸಬೇಕಾದಂಥ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಬಡವರು ಬೀದಿಗೆ ಬೀಳುವಂತಾಗಿದೆ ಎಂದು ಸಾರ್ವಜನಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಿಬಿಲ್ ಸ್ಕೋರ್ ಬರುತ್ತಿಲ್ಲ, ಆದಾಯ ತೆರಿಗೆ ಪಾವತಿಸುವ ಬಗ್ಗೆ ದಾಖಲೆಗಳಿಲ್ಲ ಎನ್ನುವಂತಹ ಹಲವಾರು ಕಾರಣಗಳನ್ನು ಕೊಟ್ಟು ಬಡವರಿಗೆ ಸಾಲ ಕೊಡುತ್ತಿಲ್ಲ. ಮನೆಯ ನಿರ್ಮಾಣ, ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಹಲವಾರು ತುರ್ತುಗಳಿಗಾಗಿ ಬಡವರು ತಮ್ಮ ಆಸ್ತಿಯನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ತಮ್ಮ ಆಸ್ತಿಯನ್ನು ಗಿರವಿ ಇಟ್ಟು ಸಾಲ ಪಡೆದುಕೊಂಡ ನಂತರ ಖಾಸಗಿ ಫೈನಾನ್ಸ್ ಕಂಪನಿಗಳು ವಿಧಿಸುವ ಬಡ್ಡಿಯನ್ನು ಕಟ್ಟಲಾಗದೆ ಕೊನೆಗೆ ಮನೆಗಳನ್ನು, ಆಸ್ತಿಯನ್ನು ಜಪ್ತಿ ಮಾಡಿಸಿಕೊಳ್ಳುವ ಹಂತಕ್ಕೆ ತಲುಪುತ್ತಿದ್ದು ಕುಟುಂಬಗಳ ಸಮೇತ ಬೀದಿಪಾಲಾಗುತ್ತಿದ್ದಾರೆ. ಒಂದು ವೇಳೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯಗಳು ಸುಲಭವಾಗಿ ಸಿಗುವಂತಿದ್ದರೆ ಬಡವರು ಖಾಸಗಿ ಫೈನಾನ್ಸ್ಗಳ ಬಳಿಗೆ ಹೋಗುವಂತಹ ಅನಿವಾರ್ಯತೆ ಎದುರಾಗುತ್ತಿರಲಿಲ್ಲ ಎನ್ನುವುದು ಸಾರ್ವಜನಿಕರ ವಾದವಾಗಿದೆ. ಇಂತಹದ್ದೇ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ತಂದೆ ಮಾಡಿದ ಸಾಲಕ್ಕೆ ಮಗನ ಶ್ಯೂರಿಟಿ ಪಡೆದುಕೊಂಡಿದ್ದ ಖಾಸಗಿ ಫೈನಾನ್ಸ್ನವರು 5 ಕಂತುಗಳ ಹಣ ಕಟ್ಟಿಲ್ಲವೆಂಬ ಕಾರಣಕ್ಕೆ ವಕೀಲರು, ಪೊಲೀಸರೊಂದಿಗೆ ಬಂದು ಇಡೀ ಕುಟುಂಬದವರನ್ನು ಹೊರಗೆ ಕಳುಹಿಸಿ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ. ಒಂದು ಕಡೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಸಾಲಗಾರ ಮಗ, ಮತ್ತೊಂದು ಕಡೆ ತಮ್ಮ ತಂದೆಯ ಆರೋಗ್ಯ ಕಾಪಾಡುವುದಕ್ಕಾಗಿ ವಿದ್ಯಾಭ್ಯಾಸ ಬಿಟ್ಟು ದುಡಿಮೆಗೆ ಇಳಿದಿರುವ ಹೆಣ್ಣು ಮಕ್ಕಳು ತನ್ನ ಪತಿಯ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ಕೂಲಿ ಮಾಡಿಕೊಂಡು, ಇದರ ನಡುವೆಯೂ ಖಾಸಗಿ ಫೈನಾನ್ಸ್ನವರಿಗೆ 17 ಕಂತುಗಳು ಸಾಲ ಮರುಪಾವತಿ ಮಾಡಿಕೊಂಡು ಬಂದಿರುವ ಪತ್ನಿ ಕೇವಲ 5 ಕಂತುಗಳು ಕಟ್ಟಿಲ್ಲವೆಂಬ ಕಾರಣಕ್ಕೆ ಖಾಸಗಿ ಫೈನಾನ್ಸ್ನವರು ಮನೆಯಿಂದ ಹೊರಹಾಕಿ ಹೋಗಿದ್ದಾರೆ. ತನ್ನ ಹೆಂಡತಿ, ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎನ್ನುವ ದಾರಿ ಕಾಣದೆ ಮರುಗಿದ ಮನಿರಾಜು ಅವರ ಸ್ಥಿತಿಯನ್ನು ಕಂಡು ಅವರಿಗೆ ಒಂದಷ್ಟು ಸಮಯ ಕೊಡಿ ಎಂದು ಫೈನಾನ್ಸ್ನವರ ಬಳಿ ಕೇಳಲು ಬಂದಿದ್ದ ಸ್ಥಳೀಯರ ಮೇಲೆ ದೌರ್ಜನ್ಯವಾಗಿ ವರ್ತನೆ ಮಾಡಿದ ಫೈನಾನ್ಸ್ ಕಂಪನಿಯವರು ನಿಮಗೆ ಹಣ ಕಟ್ಟುವ ಯೋಗ್ಯತೆ ಇಲ್ಲ ಎಂಬಂತೆ ಹೀಯಾಳಿಸಿ ಮನೆಗೆ ಬೀಗ ಹಾಕಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಇಡೀ ಕುಟುಂಬದವರು ಮೌನವಾಗಿದ್ದ ದೃಶ್ಯಗಳು ಕರಳು ಹಿಂಡುವಂತಿತ್ತು. ಸಾಲಗಾರ ಹಣ ಕಟ್ಟುವುದಕ್ಕಾಗಿ ಅವರಿವರ ಬಳಿಯಲ್ಲಿ ಕಾಡಬೇಡಿ 1.5 ಲಕ್ಷ ರೂಪಾಯಿಗಳು ಹೊಂದಿಸಿಕೊಂಡು ಕಟ್ಟುವುದಕ್ಕೆ ಮುಂದಾದರೂ ಹಣ ಕಟ್ಟಿಸಿಕೊಳ್ಳಲು ಒಪ್ಪದ ಖಾಸಗಿ ಫೈನಾನ್ಸ್ ಕಂಪನಿಯವರು ಬೀಗ ಹಾಕಿದ್ದಾರೆ. ಇಂತಹ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯಕ್ಕೆ ತಡೆ ಹಾಕುವವರು ಯಾರು ಎನ್ನುವ ಪ್ರಶ್ನೆ ಕಾಡುತ್ತಿದ್ದು ಸರ್ಕಾರದ ಪ್ರತಿನಿಧಿಗಳೇ ಉತ್ತರಿಸಬೇಕಿದೆ. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ.
21 ಲಕ್ಷ ಲೋನ್ ತಗೊಂಡಿದ್ವಿ. ನಮಗೊಂದು ವರ್ಷದಿಂದ ಹಾರ್ಟ್ ಆಪ್ರೇಷನ್ ಆಯಿತು, ಅದರಿಂದ ಕಟ್ಟೋಕ್ಕಾಗಿಲ್ಲ. ನಾವು 5 ತಿಂಗಳು ಡ್ಯೂ ಇರೋದ್ರಿಂದ ಈ ಥರ ಟ್ರೀಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಇವಾಗ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಟ್ತೀವಿ ಅಂದ್ರೂ ದೌರ್ಜನ್ಯದಿಂದ ನನ್ನ ಮಕ್ಕಳು ನಮ್ಮನ್ನೆಲ್ಲ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಸರ್. ಇದು ನಾವು ಹೋದ ವರ್ಷ 3 ತಿಂಗಳಲ್ಲಿ 4 ಲಕ್ಷ ಕಟ್ಟಿದ್ದೀನಿ. ಅವ್ರು ಕಟ್ಟರೂ ದೌರ್ಜನ್ಯದಿಂದ ಆಚೆ ಬಿಟ್ಟು ಹೋಗಿದ್ದಾರೆ ಸರ್. ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೆ? SBFC ಬ್ಯಾಂಕ್ ಸರ್, NS ಲಿಮಿಟೆಡ್. ಯಾವಾಗ ಲೋನ್ ತೊಗೊಂಡಿದ್ದೆ ಅವಾಗ? ನಾವು 2021ರಲ್ಲಿ ಸರ್. ಎಷ್ಟು ಕಟ್ಟಿದ್ದೀರಿ? ನಾವು ಹೆಚ್ಚು ಕಮ್ಮಿ ಇವಾಗ ಎಲ್ಲ ಲೆಕ್ಕ ಹಾಕಿದ್ರೆ 18 ಲಕ್ಷ ಕಟ್ಟಿದ್ದೀವಿ ಸರ್ ಲೋನ್. ಇನ್ನು ಎಷ್ಟು ಕಟ್ಟಬೇಕಂತ ಹೇಳ್ತಾರೆ? ಇನ್ನೂ 20 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. 13% ಅಂತ ಹೇಳ್ಬಿಟ್ಟು ಇವಾಗ 19% ಅಂತ ಇವಾಗ ಎಂಟ್ರಿ ಮಾಡಿ ಲೋನ್ ಕಟ್ಕೊಂತ ಇದೆ ಸರ್. ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾದ್ರೆ ಕೊಡ್ತೀವಿ ಸರ್. ಇಲ್ಲ ನಮ್ಮ ಬ್ಯಾಂಕಿಂದ ಅಕೌಂಟಿಂದ ಕಟ್ ಹಾಕ್ತೀವಿ. ಮೊನ್ನೆ 4 ಲಕ್ಷ ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ಇದೆ ಸರ್. ನಮ್ಮ 5 ತಿಂಗಳು ಬ್ಯಾಲೆನ್ಸ್ ಇರೋದ್ರಿಂದ ಬಂದು ಈ ಥರ ಮಾಡಿದ್ವಿ.